ಪೂಜ್ಯನೀಯ ಕುದ್ಮುಲ್ ರಂಗರಾವ್ ತತ್ವ ಆದರ್ಶದಡಿ ಸ್ಥಾಪಿತವಾಗಿರುವಂತಹ ಉಳ್ಳಾಲ ಗಾಂಧಿನಗರ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಡಿಸೆಂಬರ್ 15ರಿಂದ 22ರವರೆಗೆ ಸಾಮಾಜಿಕ, ಧಾರ್ಮಿಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 8 ದಿನಗಳ ಕಾಲ ವಿಜೃಂಭಣೆಯಿಂದ ಮೇಳೈಸಲಿದೆ. ರಾಜ್ಯ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಗಣ್ಯರು ಸುವರ್ಣ ಧರ್ಮಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಶ್ರೀ ಸತ್ಯನಾರಾಯಣ ಮಂದಿರದ ಸುವರ್ಣ ಸಂಭ್ರಮ ಸಮಿತಿ ಅಧ್ಯಕ್ಷ ಸುರೇಶ್ ಭಟ್ನಗರ ಹೇಳಿದರು. ಶುಕ್ರವಾರ ತೊಕ್ಕೊಟ್ಟು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು, ಅದ್ದೂರಿಯಾಗಿ ಜರುಗುವ ಕಾರ್ಯಕ್ರಮದಲ್ಲಿ ಊರ ಪರವೂರ ಭಕ್ತಾದಿಗಳು ಭಾಗವಹಿಸುವಂತೆ ಕೋರಿದ್ದಾರೆ. ಒಟ್ಟು 8 ದಿನಗಳ ಕಾರ್ಯಕ್ರಮದ ವಿವರ ನೀಡಿದ ಗೌರವ ಸಲಹೆಗಾರರಾದ ರೋಹಿತ್ ಉಳ್ಳಾಲ್ ಮಾತನಾಡಿ, ಡಿಸೆಂಬರ್ 15ರಂದು ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಗಾಂಧಿನಗರ ಉಳ್ಳಾಲ ಇವರ ಸಹಕಾರದೊಂದಿಗೆ ಇಂಡಿಯನ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರದ ಮೂಲಕ ಸುವರ್ಣ ಸಂಭ್ರಮದ ಕಾರ್ಯಕ್ರಮಕ್ಕೆ ಕರ್ನಾಟಕ ಹೆಲ್ತ್ ಅಲೈಡ್ ಸೈನ್ಸ್ ಕರ್ನಾಟಕ ಸರ್ಕಾರದ ಚೇರ್ಮನ್ ಡಾಕ್ಟರ್ ಯುಟಿ ಇಫ್ತಿಕರ್ ಫರೀದ್ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಸುವರ್ಣ ಸಂಭ್ರಮದ ಸುವರ್ಣ ಸಂಧ್ಯಾ ಭಜನೆಯು ಡಿಸೆಂಬರ್ 16ರಿಂದ 18ರವರೆಗೆ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಜರುಗಲಿದೆ. ಡಿಸೆಂಬರ್ 19ರ ಬೆಳಿಗ್ಗೆ 10 ಗಂಟೆಯಿಂದ ಕುದ್ಮುಲ್ ರಂಗರಾವ್ ವೇದಿಕೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರ ವಿಭಾಗದ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಭಕ್ತಿಗೀತೆ ಮತ್ತು ಚಿತ್ರಕಲಾ ಸ್ಪರ್ಧೆ ನಡೆಯಲಿದೆ. ಭಕ್ತಿಗೀತೆ ಮತ್ತು ಚಿತ್ರಕಲಾ ಸ್ಪರ್ಧೆಯು 1ನೇ ತರಗತಿಯಿಂದ 3ನೇ ತರಗತಿ, 4ನೇ ತರಗತಿಯಿಂದ 6ನೇ ತರಗತಿ, 7ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಡೆಯಲಿದೆ. ಕುದ್ಮುಲ್ ರಂಗರಾಯರ ಪೆನ್ಸಿಲ್ ಸ್ಕೆಚ್ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಅದೇ ದಿನ ಸಂಜೆ 4:15ರಿಂದ 5:30 ಗಂಟೆ ತನಕ ಕುಣಿತ ಭಜನಾ ಸಂಭ್ರಮ, ಸಂಜೆ 6 ಗಂಟೆಯಿಂದ ಸುವರ್ಣ ಧರ್ಮಸಭೆ, ಸಾಂಸ್ಕೃತಿಕ ನೃತ್ಯ ವೈವಿಧ್ಯ, ರಾತ್ರಿ 10 ಗಂಟೆಗೆ ತುಳು ಪೌರಾಣಿಕ ಶ್ರೀಲಲಿತೆ ಕಲಾವಿದರು ಅಭಿನಯದ ಅದ್ದೂರಿ ನಾಟಕ ಗರುಡ ಪಂಚಮಿ ಪ್ರದರ್ಶನ ನಡೆಯಲಿದೆ. ಇನ್ನು ಡಿಸೆಂಬರ್ 20ರಂದು ಬೆಳಿಗ್ಗೆ 6 ಗಂಟೆಯಿಂದ ಘನಹೋಮ, ಕಲಶಾಭಿಷೇಕ, 10 ಗಂಟೆಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ 1 ಗಂಟೆಯಿಂದ ಅನ್ನ ಸಂತರ್ಪಣೆ, ಸಂಜೆ 4:30ರಿಂದ 5:30ರವರೆಗೆ ಕುಣಿತ ಭಜನಾ ಸಂಭ್ರಮ, ಸಂಜೆ 6 ಗಂಟೆಯಿಂದ ಮಂಡಳಿಯ ಹೊರಾಂಗಣಕ್ಕೆ ಶೀಟು ಅಳವಡಿಸಿದ ನೂತನ ಮೇಲ್ಛಾವಣಿ ಉದ್ಘಾಟನೆಯನ್ನ ಸಭಾಧ್ಯಕ್ಷರಾದ ಯುಟಿ ಖಾದರ್ ನೆರವೇರಿಸಲಿದ್ದಾರೆ. 7 ಗಂಟೆಗೆ ಧರ್ಮಸಭೆ ಸುವರ್ಣ ಗೌರವ, ಸನ್ಮಾನ, ಸ್ಮರಣೆ, ಅಭಿನಂದನೆ, ಪುರಸ್ಕಾರದೊಂದಿಗೆ ನಡೆಯಲಿದ್ದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಂಸದರಾದ ಬ್ರಿಜೇಶ್ ಚೌಟ, ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್, ನಾಡೋಜ ಜಿ ಶಂಕರ್ ಮೊದಲಾದ ಗಣ್ಯರು ಭಾಗವಹಿಸಲಿದ್ದಾರೆ. ಪೂಜ್ಯನೀಯ ಕುದ್ಮುಲ್ ರಂಗರಾವ್ ಅವರ ಮೊಮ್ಮಗಳ ಮಗಳಾದ ಪ್ರೀತಂ ಆರ್ ಪೈ ಕೊಡಿಯಲ್ ಬೈಲ್ ಇವರಿಂದ ಜ್ಯೋತಿ ಪ್ರಜ್ವಲನೆ ನಡೆಯಲಿದ್ದು ವಿವಿಧ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಮುಂದಾಳುಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಧರ್ಮಸಭೆಯ ನಂತರ ಪ್ರಕಾಶ್ ಮೆಲೋಡಿಸ್ ಮಂಗಳೂರು ತಂಡದಿಂದ ಭಕ್ತಿಗಾನ ವೈಭವ, ರಸಮಂಜರಿ ಕಾರ್ಯಕ್ರಮ ನಡೆಯಲಿದ್ದು ದಿನಾಂಕ 21 ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯಕ್ಕೆ ಏಕಹ ಭಜನಾ ಮಂಗಳೋತ್ಸವ ಆರಂಭವಾಗಿ ದಿನಾಂಕ 22ರ ಆದಿತ್ಯವಾರ ಸಮಾಪನೆಗೊಳ್ಳಲಿದೆ. ಅದೇ ದಿನ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕೂಡ ಜರುಗಲಿದೆ. ಇನ್ನು ಪ್ರಧಾನ ಅರ್ಚಕ ಹರಿಶ್ಚಂದ್ರ ಉಳ್ಳಾಲ್, ಆಡಳಿತ ಸಮಿತಿ ಕೋಶಾಧಿಕಾರಿ ದೇವದಾಸ್ ಉಳ್ಳಾಲ್, ಗೌರವ ಸಲಹೆಗಾರರಾದ ರವಿ ಎಸ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಉಳ್ಳಾಲ್ ಈ ಸಂದರ್ಭ ಉಪಸ್ಥಿತರಿದ್ದರು. ಅದೇ ರೀತಿ ನಮ್ಮ 19 ತಾರೀಕಿನ ಈ ಧರ್ಮಸಭೆ ಅದು 6 ಗಂಟೆಗೆ ಸರಿಯಾಗಿ ಪೂಜನೀಯ ಕುದ್ಮುಲ್ ರಂಗರಾವ್ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಊರಿನ ನಮ್ಮ ಗುರಿಕಾರರಾದಂತಹ ನಮ್ಮ ಬಬ್ಬುಸ್ವಾಮಿ ದೇವಸ್ಥಾನದ ಶ್ರೀ ರಾಜಕುಮಾರ್, ಅದೇ ರೀತಿ ಗೋಟಪ್ಪ ದೇವಸ್ಥಾನದ ಶ್ರೀಮಂತ್ ಚಂದ್ರಾಸ್ ಗುರಿಕಾರರವರು, ಅದೇ ರೀತಿ ಎಲ್ಲ ನಮ್ಮ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ನಾವು ನಮ್ಮ ನಗರಸಭೆಯ ಪೌರ ಕಾರ್ಮಿಕರಿಗೆ, ಉಳ್ಳಾಲ ಅಂಚೆ ಕಚೇರಿಯ ಅಂಚೆ ಪಾಲಕರಿಗೆ, ಕೆಬಿಯ ತೊಕ್ಕೊಟ್ಟಿನ ಲೈನ್ ಮ್ಯಾನ್ ಅವರಿಗೆ, ಚೆಂಬುಗುಡಿಯ ಮಶಾನದಲ್ಲಿ ಸುಡುವಂತಹ ಬಂಧುಗಳಿಗೆ, ಉಳ್ಳಾಲ ಒಳ್ಳೆಯ ಜೀವರಕ್ಷಕ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಸುವರ್ಣ ಸ್ಮರಣೆ, ಸುವರ್ಣ ಅಭಿನಂದನೆ, ಅದೇ ರೀತಿ ಸುವರ್ಣ ಪುರಸ್ಕಾರ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ 9 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಾತ್ರಿ 9 ಗಂಟೆ ಅಂದ್ರೆ 7ರಂದು ಪ್ರಾರಂಭ ಆಗ್ತದೆ. ಪ್ರಕಾಶ್ ಮೆಲೋಡಿಸ್ ತಂಡದಿಂದ ಸುಪ್ರಸಿದ್ಧ ಗಾಯಕರ ಕೂಡುವಿಕೆಯಿಂದ ಭಕ್ತಿಗಾನ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. 21 ತಾರೀಕು ಶನಿವಾರ ಬೆಳಗ್ಗೆ ಸುವರ್ಣ ಸಂಭ್ರಮದ ಏಕಹ ಭಜನಾ ಮಂಗಳೋತ್ಸವದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರಾದಂತ ಹರಿಶ್ಚಂದ್ರ ಉಳ್ಳಾಲ್ ಇವರು ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಮರುದಿನ ಆದಿತ್ಯವಾರ 22 ತಾರೀಕು ಆದಿತ್ಯವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಈ ಒಂದು ಮಹಾಮಂಗಳಾರತಿ ಆಗಿ ಪ್ರಸಾದ ವಿತರಣೆ ಆಗಿ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ಈ ಒಟ್ಟು ಕಾರ್ಯಕ್ರಮ
8 ದಿನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾಗಿ 100 ಜನರನ್ನು ಸನ್ಮಾನಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ಸ್ವಾಗತವನ್ನ ಕೊಡ್ತಿದ್ದೇವೆ. ಅದೇ ದಿನ ರಾತ್ರಿ 10:30ಕ್ಕೆ ಸರಿಯಾಗಿ ಕಿಶೋರ್ ಡಿ ಶೆಟ್ಟಿ ಸಾರಥ್ಯದ ಶ್ರೀಲಲಿತೆ ಕಲಾವಿದರು ಅಭಿನಯದ ಅದ್ದೂರಿ ನಾಟಕ ಗರುಡ ಪಂಚಮಿ ನಾಟಕ ಮೂಡಿ ಬರಲಿಕ್ಕಿದೆ. 20ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಗಣಹೋಮ ಕಲಶಾಭಿಷೇಕದ ನಂತರ 10 ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಲಿಕ್ಕಿದೆ. 1 ಗಂಟೆಗೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. 4:30ರಿಂದ 5:30 ತನಕ ಕುತ್ಬುಲ್ ರಂಗರಾವ್ ವೇದಿಕೆಯಲ್ಲಿ ಕುಣಿತ ಭಜನಾ ಸಂಭ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಣಿತ ಜ್ಯೋತಿಯನ್ನು ಪ್ರಜ್ವಲನೆ ಮಾಡಲಿಕ್ಕಿದೆ ಶ್ರೀಮತಿ ದೀಪಾ ಜಯಂತ್ ಕೊಂಡಾಡ್ರವರು. ಅದೇ ರೀತಿ ಸುವರ್ಣ ಧರ್ಮಸಭೆ ಅದು 7 ಗಂಟೆಗೆ ಸರಿಯಾಗಿ ನಡೆಯಲಿಕ್ಕಿದೆ. ವಿಶೇಷವಾಗಿ ಭಜನಾ ಮಂದಿರಕ್ಕೆ ಉಳ್ಳಾಲ ನಗರಸಭೆಯ ಅನುದಾನದಲ್ಲಿ ಸನ್ಮಾನಿತ ಯುಟಿ ಖಾದರ್ ಅವರ ಈ ಒಂದು ಸಾರಥ್ಯದಲ್ಲಿ ಈ ಮೇಲ್ಛಾವಣಿಯ 20 ಲಕ್ಷ ವೆಚ್ಚದಲ್ಲಿ ಮೇಲ್ಛಾವಣಿಯು ಈಗಾಗಲೇ ಅದನ್ನ ಅಳವಡಿಸಲಾಗಿದೆ. ಅದರ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಈ ಉದ್ಘಾಟನಾ ಸಮಾರಂಭದ ದೀಪವನ್ನು ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಪೂಜನೀಯ ಕುತ್ಬುಲ್ ರಂಗರಾಯರ ಮೊಮ್ಮಗಳ ಮಗಳಾದಂತಹ ಶ್ರೀಮತಿ ಪ್ರೀತಮ್ ಆರ್ ಪೈ ಕೊಡೇಲ್ ಪೈ ಇವರು ಈ ಒಂದು ಸುವರ್ಣ ಜ್ಯೋತಿಯ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ವಿಶೇಷವಾಗಿ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಆದಂತಹ ವಿಧಾನಸಭೆಯ ಸಂಸದ ಯುಟಿ ಖಾದರ್ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈ ಭಾಗದ ಜನಪ್ರಿಯ ನಮ್ಮ ಸಂಸದರಾದ ಬ್ರಜೇಶ್ ಚೌಟ, ಡಾಕ್ಟರ್ ವಾಸುದೇವ್ ಬೆಳ್ಳೆ, ದಿನೇಶ್ ಗುಂಡೂರಾವ್, ವಿನಯ್ ಕುಲಕರ್ಣಿ, ನಾಡೋಜ ಜಿ ಶಂಕರ್, ನಿಕೇತ್ ರಾಜ್ ಮೌರ್ಯ, ಅದೇ ರೀತಿ ಶ್ರೀಮತಿ ಶಶಿಕಲಾ ಉಳ್ಳ ನಗರಸಭೆಯ ಅಧ್ಯಕ್ಷರು, ಸ್ವಪ್ನ ಹರೀಶ್, ಅದೇ ರೀತಿ ನಮ್ಮ ಧಾರ್ಮಿಕ, ಸಾಮಾಜಿಕ ಮತ್ತು ನಮ್ಮ ಎಲ್ಲ ರಂಗದಲ್ಲಿ ತೊಡಗಿಸುವಂತಹ ಬಂಧುಗಳು ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುವರ್ಣ ಸಂಭ್ರಮ ಗೌರವ ಈ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಸಂಬಂಧಿಸಿದ ಯುಟಿ ಖಾದರ್ ಅವರಿಗೆ. ಅದೇ ರೀತಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿ ಸತ್ಯನಾರಾಯಣ ಮಂದಿರ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ ಮಹೋತ್ಸವ. ಮೊದಲನೇದಾಗಿ ಸಂಭ್ರಮದ ಸುವರ್ಣ ಮಹೋತ್ಸವದ ಅಧ್ಯಕ್ಷರ ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮವರನ್ನು ಎಲ್ಲರನ್ನೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಭ್ರಮ ಮಹೋತ್ಸವದ ಸಮಿತಿಯ ಗೌರವ ಸಲಹೆಗಾರರು, ಕ್ಷೇತ್ರ ಭಜನಾ ಮಂದಿರ ಅಧ್ಯಕ್ಷರು ಜಗದೀಶ್ ಅಧ್ಯಕ್ಷರು, ಹಾಗೆ ನಮ್ಮ ನಾಮನಿರ್ದೇಶಿತ ಸದಸ್ಯರು ರವಿಎಸ್ ಗಾಂಧಿನಗರ, ಇವರೆಲ್ಲರಿಗೂ ಆತ್ಮೀಯದ ಸ್ವಾಗತ ಬಯಸುತ್ತಾ, ಇವತ್ತು ಸುವರ್ಣ ಸಂಭ್ರಮ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಒಕ್ಕೂಟು ಪರಿಸರದ ಗಾಂಧಿನಗರ ಎಂಬಲ್ಲಿರುವ ಭಜನಾ ಮಂದಿರದ ಬಹಳ ಇತಿಹಾಸ ಪ್ರಸಿದ್ಧ, ಒಳ್ಳೆ ಇನ್ನೇಂದಲೂ ಹೆಸರುವಾಸಿಯಾಗಿ ಒಂದು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಜನಾ ಮಂದಿರದ ಸದಸ್ಯರು ಜನರ ಒಂದು ಎಲ್ಲ ಸಮಸ್ಯೆಗಳಲ್ಲಿ ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಯಾಗುತ್ತಾ ಈ ಏನು ಸ್ವಾಮಿ ಈಶ್ವರನ ಅವರ ಒಂದು ಹೆಸರಿಟ್ಟುಕೊಂಡು ಇಂದಿನವರು ಮಾಡಿದಂಥ ಒಂದು ಭಜನಾ ಮಂದಿರವನ್ನು ಇವತ್ತಿನ ಈ ಸಮಿತಿಯವರು ನಿಜವಾಗಿ ಸುವರ್ಣ ಭವನವನ್ನು ಬಹಳ ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ನಿಜವಾಗಿಯೂ ಈ ಸಮಿತಿಗೆ ನಾನು ಆಡಳಿತ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಹೀಗೆ ಕಾರ್ಯಕ್ರಮದ ಪೂರ್ಣ ನಮಗೆ ಒಂದು ರೂಪರೇಖೆಯನ್ನು ನಮ್ಮ ಗೌರವ ಸಲಹೆಗಾರರಾದ ರೋಹಿತ್ನವರು ಕೊಟ್ಟಿದ್ದಾರೆ. ಈಗ ನಾವು ಎಲ್ಲರಲ್ಲಿ ವಿನಂತಿಸುವುದೇನಂತ ಹೇಳಿದ್ರೆ, ಇಷ್ಟು ದಿನದ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲ ದಿನವೂ ನೀವು ಬಂದು ನಮ್ಮ ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಪೂರ್ಣ ಯಶಸ್ವಿಗೊಳಿಸುವಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕಂತ ಹೇಳಿಕೊಂಡು